ಹೇ ಇನ್ಸ್ಟಾ ಫ್ಯಾಮಿಲಿ, SEO ಕೀವರ್ಡ್ ಅನಾಲಿಸಿಸ್ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಇನ್ ಡೆಪ್ತ್ ನೀವು SEO ಬಗ್ಗೆ ಕಲಿಬೇಕಂದ್ರೆ ಮೇನ್ ಆಗಿ ನೀವು ಕಂಟೆಂಟ್ ಸ್ಟ್ರಾಟಜಿ ಬಗ್ಗೆ ಕಲಿಬೇಕಾಗತ್ತೆ. ಯಾಕಂತಂದ್ರೆ ನೀವು ನಿಮ್ಮ ವೆಬ್ಸೈಟ್ ಅಲ್ಲಿ ಏನೇ ಕಂಟೆಂಟ್ ನ ಡಿಸೈನ್ ಮಾಡಿದ್ರು ಏನೋ ಒಂದು ರಫ್ ಕಂಟೆಂಟ್ ನ ಹಾಕಿರ್ತೀರಾ. ಸೊ ಅದಕ್ಕೆ ನಾವು SEO ನ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು SEO ಸ್ಟ್ರಕ್ಚರ್ ನ ನಾವು ತಲೆಯಲ್ಲಿ ಇಟ್ಕೊಂಡು ಆ ಕಂಟೆಂಟ್ ನ ಡಿಸೈನ್ ಮಾಡಿರೋದಿಲ್ಲ. ಸೊ ಅದಕ್ಕೆ ಕೀವರ್ಡ್ ಆಗಲಿ, ಬ್ಯಾಕ್ ಲಿಂಕ್ಸ್ ಆಗಲಿ, ಸೆಟ್ ಆಫ್ ರೆಗ್ಯುಲೇಷನ್ಸ್, ರೂಲ್ಸ್ ಆಗಲಿ ನಾವು ಇಂಪ್ಲಿಮೆಂಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಕಂಟೆಂಟ್ ಸ್ಟ್ರಾಟಜಿ ಬಗ್ಗೆ ಇನ್ ಡೆಪ್ತ್ ತಿಳ್ಕೊಳ್ಳಿ. ಅದೇ ತರ ನೀವು ಕಂಟೆಂಟ್ ನ ಕ್ರಿಯೇಟ್ ಮಾಡಿ. ಸೊ ದಟ್ SEO ಕೂಡ ನೀವು 100% ರೈಟ್ ವೇ ಅಲ್ಲಿ ನೀವು ನಿಮ್ಮ ಕಂಟೆಂಟ್ಗೆ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬರೋ ವಿಡಿಯೋಸ್ ಅಲ್ಲಿ 9 ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿ. ಸೊ ದಟ್ ನೀವು ಕಂಟೆಂಟ್ ಕೂಡ ಬರೆಯೋಕೆ ಈಸಿ ಆಗುತ್ತೆ. ಅದಾದ್ಮೇಲೆ SEO ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಒನ್ ಬಂದು ನಿಮ್ಮ ವೆಬ್ಸೈಟ್ದು ಪರ್ಪಸ್ನ ನೀವು ತಿಳ್ಕೊಳ್ಳಿ. ನಿಮ್ಮ ವೆಬ್ಸೈಟ್ ಈ ಜನಗಳಿಗೆ ಏನು ಸರ್ವ್ ಮಾಡ್ತಾ ಇದೆ. ಸೊ ಇನ್ಫಾರ್ಮೇಷನ್ನ ಸರ್ವ್ ಮಾಡ್ತಾ ಇದೆಯಾ? ಇನ್ಫಾರ್ಮೇಷನ್ ಅಂತ ಅಂದರೆ ಯಾವ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ಸರ್ವ್ ಮಾಡ್ತಾ ಇದೆ. ಆ ಪರ್ಟಿಕ್ಯುಲರ್ ಇನ್ಫಾರ್ಮೇಷನಲ್ಲಿ ನೀವು ಎಷ್ಟು ಪಾಯಿಂಟ್ಸ್ನ ಇಂಪ್ಲಿಮೆಂಟ್ ಮಾಡಬೇಕಂತ ಇದ್ದೀರಾ. ಪ್ಲಸ್ ಪ್ರಾಡಕ್ಟ್ಸ್ ಅಂತ ಅಂದರೆ ಆ ಪ್ರಾಡಕ್ಟ್ ನಿಮಗೆ ಯಾವ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸರ್ವಿಸಸ್ ಅಂತ ಅಂದಾಗ ಸರ್ವಿಸಸ್ ಅಲ್ಲೇನೆ ಡಿಫ್ರೆಂಟ್ ಮೈಕ್ರೋ ನೀಚಸ್ ಇರುತ್ತೆ. ನೀಚ್ ಅಂತ ಅಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಸರ್ವಿಸ್ ಅಂತ ಕೊಡ್ತೀವಿ. ಮೈಕ್ರೋ ನೀಚ್ ಅಂದ್ರೆ ಆ ಪರ್ಟಿಕ್ಯುಲರ್ ಸರ್ವಿಸ್ ಅಲ್ಲಿ ಬರೋ ಅಂತ ಸಬ್ ಕ್ಯಾಟಗರೀಸ್ ನ ಮೈಕ್ರೋ ನೀಚ್ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ನೀವು ಓವರ್ ಆಲ್ ಒಂದು ಗ್ರಾಫ್ ಹಾಕೊಳ್ಳಿ. ಅದಾದ್ಮೇಲೆ ನೀವು ಕಂಟೆಂಟ್ ನ ಕ್ರಿಯೇಟ್ ಮಾಡಿದ್ರೆ 100% ವರ್ಕ್ ಆಗುತ್ತೆ. ನಿಮ್ಮ ವೆಬ್ಸೈಟ್ ಏನಕ್ಕೆ ಸರ್ವ್ ಮಾಡ್ತಾ ಇದೆ ಅನ್ನೋ ಪರ್ಪಸ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಅದು ಯೂಸ್ಫುಲ್ ಆಗೋದಿಲ್ಲ. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ರಿಸರ್ಚ್. ಸೊ ನೀವು ಏನೇ ಪ್ರಾಡಕ್ಟ್ನ ಸೆಲ್ ಮಾಡಿದ್ರು ಕೂಡ, ಅಥವಾ ನೀವು ಏನೇ ಬರೆದ್ರು ಕೂಡ, ಬ್ಲಾಗಲ್ಲಿ ಏನೇ ಬರೆದ್ರು ಕೂಡ, ಅಥವಾ ನೀವು ಏನೇ ಸರ್ವಿಸ್ ಮಾಡಿದ್ರು ಕೂಡ, ನೀವು ನಿಮ್ಮ ಆಡಿಯನ್ಸಸ್ನ, ನಿಮ್ಮ ಕ್ಲೈಂಟ್ಸ್ನ ಅಥವಾ ಕಸ್ಟಮರ್ಸ್ನ ನೆನಪಲ್ಲಿ ಇಟ್ಕೊಂಡು ಬರೀರಿ. ಪ್ರಾಜೆಕ್ಟ್ ಮಾಡಿ ನಿಮ್ಮ ವೆಬ್ಸೈಟಲ್ಲಿ. ಯಾಕಂತಂದರೆ ಅವರೇ ನಿಮ್ಮ ಪ್ರಾಡಕ್ಟ್ನ, ಸರ್ವಿಸಸ್ನ ತಗೊಳ್ಳೋದು. ಸೊ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ನಾವು ನಮ್ಮ ಕಂಟೆಂಟ್ನ ಬರೆದಾಗ ನಮಗೆ ರೀಚ್ ಜಾಸ್ತಿ ಆಗುತ್ತೆ, ಈಸಿ ಕೂಡ ಆಗುತ್ತೆ. ಓಕೆ, ಸೊ ಇದು ಮಾಡೋದು ಹೇಗೆ ಅಂತ ಅಂದರೆ ನಿಮ್ಮ ಎಕ್ಸ್ಪರ್ಟೈಸ್, ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲೈಂಟ್ಸ್ ಅಥವಾ ಕಸ್ಟಮರ್ಸ್ ಆ ಪರ್ಟಿಕ್ಯುಲರ್ ಕಂಟೆಂಟ್ ಅಲ್ಲಿ ಎಷ್ಟು ನಾಲೆಜಬಲ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿ. ಅದಾದ್ಮೇಲೆ ಆ ಪರ್ಟಿಕ್ಯುಲರ್ ಸೆಟ್ ಆಫ್ ಆಡಿಯನ್ಸಸ್ ಎಲ್ಲೆಲ್ಲಿಂದ ಸಿಗ್ತಾರೆ, ಯಾವ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಯಾವುದೇ ಗೂಗಲ್ ಸರ್ಚಸ್ ಆಗಲಿ ಎಲ್ಲಿ ಸಿಗ್ತಾರೆ ಅದನ್ನ ಟಾರ್ಗೆಟ್ ಮಾಡಿ. ಥರ್ಡ್ ಒನ್ ಬಂದ್ಬಿಟ್ಟು ಅವ್ರವ್ರ ಇಂಟ್ರೆಸ್ಟ್ ಯಾವ್ದ್ರಲ್ಲಿದೆ ಅನ್ನೋದ್ರ ಬಗ್ಗೆ, ಟಾಪಿಕ್, ಅವರ ಇಂಟ್ರೆಸ್ಟ್ ಯಾವ ಟಾಪಿಕ್ ಮೇಲಿದೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿ. ಸೊ ಇದೆಲ್ಲ ಕೀ ಪಾಯಿಂಟ್ಸ್ನ ಇಟ್ಕೊಂಡು ನೀವು ನಿಮ್ಮ ಕಂಟೆಂಟ್ನ ಬರೆದಾಗ ಆಬ್ವಿಯಸ್ಲಿ ರೀಚ್ ನಿಮಗೆ ಜಾಸ್ತಿ, ಆರ್ಗ್ಯಾನಿಕ್ ರೀಚ್ ಜಾಸ್ತಿ ಆಗುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಕಾಂಪಿಟೇಟರ್ ಅನಾಲಿಸಿಸ್. ಸೊ ನಿಮ್ಮದೇ ಆದಂಥ ಪ್ರಾಡಕ್ಟ್ ಅಥವಾ ನಿಮ್ಮದೇ ಆದಂಥ ಸರ್ವಿಸ್ನ ಪ್ರೊವೈಡ್ ಮಾಡ್ತಿರೋ ತುಂಬ ಜನ ಇದ್ದಾರೆ ಆಚೆ ಕಡೆ. ಸೊ ಅವರ ವೆಬ್ಸೈಟ್, ನಿಮ್ಮ ಕಾಂಪಿಟೇಟರ್ ವೆಬ್ಸೈಟ್ಸ್ನ ಅನಾಲಿಸಿಸ್ ಮಾಡಿ. ಸೊ ಅವರು ಹೇಗೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ಅವರ ಕಂಟೆಂಟ್ ಆಗಲಿ, ಅವರ ಪ್ರಾಡಕ್ಟ್, ಸೇಮ್ ಪ್ರಾಡಕ್ಟ್ನ ಆಗಲಿ ಹೇಗೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ಅವರು ಆಡಿಯನ್ಸಸ್ನ ಎಲ್ಲಿಂದ ತರ್ತಾ ಇದ್ದಾರೆ. ನೀವು ಸೋಷಿಯಲ್ ಮೀಡಿಯಾಲೂ ಕೂಡ ಹೋಗ್ಬಿಟ್ಟು ಅವ್ರ ಬಗ್ಗೆ ಅನಾಲಿಸಿಸ್ ಮಾಡಬೇಕು. ಅವ್ರು ಎಲ್ಲೆಲ್ಲಿ ಪ್ರೆಸೆನ್ಸ್ ಇದೆ, ಅವ್ರ ಪ್ರಾಜೆಕ್ಟ್ ಆಗಲಿ, ಅವ್ರ ಕಂಟೆಂಟ್ ಎಲ್ಲೆಲ್ಲಿ ಪ್ರೆಸೆನ್ಸ್ ಇದೆ ಅಲ್ಲೂ ಕೂಡ ನೀವು ಹೋಗ್ಬಿಟ್ಟು ಕಾಂಪಿಟೇಟರ್ ಅನಾಲಿಸಿಸ್ ಮಾಡಬೇಕು. ಸೊ ದಟ್ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ ಯಾವ ತರ ಕಂಟೆಂಟ್ ನ ನೀವು ಪ್ರೊಜೆಕ್ಟ್ ಮಾಡ್ಬೇಕಂತ. ಫೋರ್ತ್ ಒನ್ ಬಂದ್ಬಿಟ್ಟು ನೀವು ನಿಮ್ಮ ವೆಬ್ಸೈಟ್ ಪೇಜಸ್ನ ಪ್ಲಾನ್ ಮಾಡಿ. ಏನಕ್ಕೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಹೋಮ್ ಪೇಜ್ನೇ ಕನ್ಸಿಡರ್ ಮಾಡೋಣ. ಹೋಮ್ ಪೇಜಲ್ಲಿ ನಾವು ಸ್ವಲ್ಪ ಕಂಟೆಂಟ್ನ ಹಾಕಿ ಒಂದು ರೀಡೈರೆಕ್ಟ್ ಲಿಂಕ್ನ ಕೊಡ್ತೀವಿ. ಆ ರೀಡೈರೆಕ್ಟ್ ಲಿಂಕ್ನ ಜನಗಳು ಕ್ಲಿಕ್ ಮಾಡಿದಾಗ ಆ ಕಂಟೆಂಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅವ್ರಿಗೆ ಸಿಗುತ್ತೆ ಅಲ್ವಾ, ಬೇರೆ ಪೇಜಲ್ಲಿ. ಸೊ ಆ ಪೇಜು ಕೂಡ ಹೇಗಿರ್ಬೇಕಂದ್ರೆ ಇದೇ ಕಂಟೆಂಟ್ಗೆ ರಿಲೆವೆಂಟ್ ಆಗಿರಬೇಕು. ಆವಾಗ ಜನಗಳಿಗೆ ಎಲ್ಲೂ ಮಿಸ್ಕಮ್ಯುನಿಕೇಶನ್ ಆಗೋದಿಲ್ಲ. ಸೊ ಇಲ್ಲಿ ಇರುವಂಥ ಕಂಟೆಂಟ್ ಬೇರೆ ಇದ್ದು ಆ ಪೇಜಲ್ಲಿ ಇರುವಂಥ ಕಂಟೆಂಟ್ ಬೇರೆ ಇದ್ರೆ ಜನಗಳು ಸೀರಿಯಸ್ಲಿ ಆ ಕಂಟೆಂಟ್ ಇಷ್ಟ ಆಗೋದಿಲ್ಲ. ಪ್ಲಸ್ ಅವ್ರು ನಿಮ್ಮ ವೆಬ್ಸೈಟ್ಗೂ ಕೂಡ ಮತ್ತೆ ಬರೋದಿಲ್ಲ. ಯಾಕಂದ್ರೆ ನೀವು ಅಲ್ಲಿ ಗೂಗಲ್ ಇಂದ ಬಂದಿರೋ ಜನಗಳು ಸೊ ಆ ಪರ್ಟಿಕ್ಯುಲರ್ ಕಂಟೆಂಟ್ಗೋಸ್ಕರ ಬಂದಿರ್ತಾರೆ. ಆ ಪರ್ಟಿಕ್ಯುಲರ್ ಕಂಟೆಂಟ್ ನಿಮ್ಮ ವೆಬ್ಸೈಟ್ ಅಲ್ಲಿ ಇಲ್ಲ ಅಂದ್ರೆ ಅದು ನಿಮಗೆ ನೆಗೆಟಿವ್ ಪಾಯಿಂಟ್ ಆಗುತ್ತೆ. ಫಿಫ್ತ್ ಒನ್ ಬಂದ್ಬಿಟ್ಟು ಎಲ್ಲ ಪೇಜ್ಗೂ ಕಂಟೆಂಟ್ನ ಬರೀರಿ. ಯಾಕಂತ ಅಂದರೆ ಜನಗಳು ಯಾವ್ಯಾವ ಥರ ಜನಗಳು ಬರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಕಂಪ್ಲೀಟ್ ನಾಲೆಜಬಲ್ ಪರ್ಸನ್ ಕೂಡ ಬರ್ಬೋದು. ಅವ್ರಿಗೆ ಸರ್ವಿಸಸ್ ಏನೇನು ಬೇಕಿರುತ್ತೋ ಅದನ್ನು ಮಾತ್ರ ನೋಡ್ಕೊಂಡು ಹೋಗ್ತಾರೆ. ಸೆಕೆಂಡ್ ಬಂದ್ಬಿಟ್ಟು ಅರ್ಧ ಗೊತ್ತಿರೋರು ಬರ್ಬೋದು. ಸೊ ಅವ್ರು ಬಂದಾಗ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಅವ್ರಿಗೆ ಬೇಕಾಗಿರುತ್ತೆ. ಬಟ್ ಅಲ್ಲಿ ಆ ಇನ್ಫಾರ್ಮೇಷನ್ ಏನಾದರೂ ಇಲ್ಲ ಅಂದರೆ ಅವರು ಬೌನ್ಸ್ ಆಗೋದು ಮ್ಯಾಕ್ಸಿಮಮ್ ಆಗುತ್ತೆ. ಲೈಕ್ ವೆಬ್ಸೈಟಿಂದ ಆಚೆ ಹೋಗೋದು ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಏನು ಗೊತ್ತಿಲ್ಲದೆ ಇರೋ ಜನ ಕೂಡ ಬರ್ಬೋದು. ಅವ್ರಿಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ ಆ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ. ಸೊ ಎಲ್ಲಾ ರೀತಿ ಜನಗಳು ನಿಮ್ಮ ವೆಬ್ಸೈಟ್ ಬರೋದ್ರಿಂದ ಎಲ್ಲಾ ಪೇಜ್ಗೂ ಕೂಡ ಕಂಟೆಂಟ್ ನ ಬರೀರಿ. ಬಟ್
ಬರಿಬೇಕಾದ್ರೆ ಯಾವ ಜನಗಳಿಗೆ ಲೈಕ್ ನೀವು ಜನಗಳಿಗೋಸ್ಕರ ಬರೀತಿರೋದ್ರಿಂದ ಅವ್ರಿಗೇನು ಇನ್ಫಾರ್ಮೇಶನ್ ಬೇಕು ಅನ್ನೋದನ್ನ ಮಾತ್ರ ಪ್ರೊಜೆಕ್ಟ್ ಮಾಡಿ. 6th ಒನ್ ಬಂದ್ಬಿಟ್ಟು ನಿಮ್ಮ ವೆಬ್ಸೈಟ್ ಯಾವಾಗಲೂ ಅಟ್ರಾಕ್ಟಿವ್ ಆಗಿರಲಿ. ಜನಗಳು ಬರೀ ಕಂಟೆಂಟ್ಗೋಸ್ಕರನೇ ಬರಲ್ಲ, ಲುಕ್ ಅಂಡ್ ಫೀಲ್ಗೂ ಬರ್ತಾರೆ. ಸೊ ನಿಮ್ಮ ವೆಬ್ಸೈಟ್ಗೆ ಜನಗಳು ಎಂಟರ್ ಆಗಿದ ತಕ್ಷಣ ಕಂಪ್ಲೀಟ್ ಅದು ನ್ಯೂಸ್ ಪೇಪರ್ ತರ ಇದ್ರೆ ಆಬ್ವಿಯಸ್ಲಿ ಅದು ವರ್ಕೌಟ್ ಆಗೋದಿಲ್ಲ. ನಿಮ್ಮದೇ ಆದಂತ ಒಂದು ಡಿಸೈನ್ ಇರಲಿ, ರಿಲೆವೆಂಟ್ ಇಮೇಜಸ್ ಇರಲಿ, ವಿಡಿಯೋಸ್ ಇರಲಿ, ಪ್ಲಸ್ ಕಾಲ್ ಟು ಆಕ್ಷನ್ಸ್ ಬಟನ್ ಇರಲಿ, ಪ್ಲಸ್ ಸೋಷಿಯಲ್ ಮೀಡಿಯಾ ಐಕಾನ್ಸ್ ಇರಲಿ, ಸೊ ದಟ್ ಅವರು ನಿಮ್ಮ ಪೇಜ್ನ ಸೋಷಿಯಲ್ ಮೀಡಿಯಾಲೂ ಕೂಡ ಸರ್ಚ್ ಮಾಡ್ಬೋದು. ಸೊ ಜನಗಳು ಏನೇನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಿಮ್ಮ ಪೇಜ್ ಅಲ್ಲಿ ಅನ್ನೋದ್ರ ಬಗ್ಗೆ, ಯಾಕಂದ್ರೆ ನೀವು ಕಾಂಪಿಟೇಟಿವ್ ಅನಾಲಿಸಿಸ್ ಮಾಡಿದಾಗ ಇದ್ರ ಬಗ್ಗೆ ಕ್ಲಿಯರ್ ಐಡಿಯಾ ಸಿಗುತ್ತೆ. ಅವ್ರು ಹೇಗೆ ಪ್ರೊಜೆಕ್ಟ್ ಮಾಡ್ತಿದ್ದಾರೆ, ವಿಡಿಯೋಸ್ ಆಗಲಿ, ಸೆಟ್ ಆಫ್ ಇಮೇಜಸ್ ಆಗಲಿ, ಕಾಲ್ ಟು ಆಕ್ಷನ್ ಬಟನ್ ಆಗಲಿ, ಎಲ್ಲಾನು ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ನೀವು ಏನಾದರೂ ಎಜುಕೇಶನಲ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದ್ರೆ ಫ್ರೀ ಇ ಬುಕ್ ನ ಕೂಡ ಪ್ರೊವೈಡ್ ಮಾಡ್ಬೋದು, ಇಲ್ಲ ಬೇಸಿಕ್ ನಾಲೆಜ್ ಇರುವಂತ ಒಂದು ಟಾಪಿಕ್ದು ವಿಡಿಯೋಸ್ ಕೂಡ ಪ್ರೊವೈಡ್ ಮಾಡ್ಬೋದು. ಸೊ ಈ ತರ ಏನಾದ್ರೂ ಅಟ್ರಾಕ್ಟಿವ್ ಆಗಿ ಜನಗಳಿಗೆ ನೀವು ಪ್ಲಾನ್ ಮಾಡಿ, ಸೊ ಅದನ್ನ ನೀವು ಅಲ್ಲಿ ಶೋಕೇಸ್ ಮಾಡಿ, ಸೊ ದಟ್ ನಿಮ್ಮ ವೆಬ್ಸೈಟ್ ಕಂಪ್ಲೀಟ್ ಆಗಿ ಅಟ್ರಾಕ್ಟಿವ್ ಆಗುತ್ತೆ. 7th ಒನ್ ಬಂದ್ಬಿಟ್ಟು ನಿಮ್ಮ ಕಂಟೆಂಟ್ ನ ನೀವು ಎಡಿಟ್ ಮಾಡಬೇಕಾಗತ್ತೆ. ಸೊ ನೀವು ಒಂದ್ಸಲಿ ಕಂಟೆಂಟ್ ನ ಬರ್ದಿರ್ತೀರಾ, ಸೊ ಅದೇ ಗುಂಗಲ್ ನೀವು ಇದ್ದಾಗ ಅದೇ ಆ ಕಂಟೆಂಟ್ ಕರೆಕ್ಟ್ ಅಂತಾನೆ ಅನ್ಸ್ತಿರುತ್ತೆ. ಬಟ್ ನೆಕ್ಸ್ಟ್ ಡೇ ಬಂದಾಗ ಅದೇ ಕಂಟೆಂಟ್ ನ ನೀವು ಓದಿದಾಗ ಸೊ ಇದ್ರಲ್ಲಿ ಏನೋ ಒಂದು ಚೇಂಜಸ್ ನ ಮಾಡ್ಬೋದು ಅಂತ ನಮ್ಗೆ ಅನ್ಸುತ್ತೆ. ಸೊ ಇದೇನಕ್ಕೆ ಅಂತ ಅಂದ್ರೆ, ಸೊ ನಾವು ಕಂಪ್ಲೀಟ್ ಆಗಿ ಕಂಟೆಂಟ್ ಒಂದೇ ದಿನದಲ್ಲಿ ನಾವು ಕ್ರಿಯೇಟ್ ಮಾಡಿದಾಗ ಪರ್ಟಿಕ್ಯುಲರ್ ಟಾಪಿಕ್ಗೆ ನಾವು ಅದಕ್ಕೆ ಸ್ಟಿಕ್ ಆನ್ ಆಗಿರ್ತೀವಿ. ಸೊ ನೆಕ್ಸ್ಟ್ ನಮಗೆ ಫ್ರೆಶ್ ಐಡಿಯಾಸ್ ಓಡೋದಿಲ್ಲ. ಸೊ ಅದೇ ನಾವು ನೆಕ್ಸ್ಟ್ ದಿನ ಫ್ರೆಶ್ ಮೈಂಡೆಡ್ ಆಗಿ ಬಂದಾಗ ನಮಗೆ ಡಿಫ್ರೆಂಟ್ ಐಡಿಯಾಸ್ ಕೂಡ, ಕ್ರಿಯೇಟಿವ್ ಐಡಿಯಾಸ್ ಕೂಡ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬಹುದು. ಸೊ ಡಬಲ್ ಚೆಕ್ ಮಾಡಿ ನಿಮ್ಮ ಕಂಟೆಂಟ್ ಬಗ್ಗೆ. ಸೊ ನೀವು ಏನೇ ಕಂಟೆಂಟ್ ನ ಕ್ರಿಯೇಟ್ ಮಾಡಿದ್ರು ಕೂಡ ನೆಕ್ಸ್ಟ್ ಡೇ ಬಂದು ಅದ್ರ ಬಗ್ಗೆ ನೀವು ಚೆಕ್ ಮಾಡಿ ಪ್ರಾಪರ್ ಆಗಿದೆಯಾ ಅಂತ. 100% ನಿಮಗೆ ಕರೆಕ್ಟ್ ಅಂತ ಅನ್ಸಿದ್ರೆ ಇಂಪ್ಲಿಮೆಂಟ್ ಮಾಡಿ. 8th ಒನ್ ಬಂದ್ಬಿಟ್ಟು ನೀವು SEO ಆಪ್ಟಿಮೈಸ್ಡ್ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿ. ಸೊ ನೀವು ವೆಬ್ಸೈಟ್ ನ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟ್ ಇಂದಾನೆ ನಾನು ಕೀವರ್ಡ್ಸ್ ಆಪ್ಟಿಮೈಸೇಷನ್ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ ಇಲ್ಲಿವರೆಗೂ. ಸೊ ಅದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಕಂಟೆಂಟ್ ನ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ಅದನ್ನ ಮಾಡಿ, ಸೊ ಅನಾಲಿಸಿಸ್ ಮಾಡಾದ್ಮೇಲೆ ಕಂಟೆಂಟ್ ನ ಕ್ರಿಯೇಟ್ ಮಾಡಿ. ಪ್ಲಸ್ ಥೀಮ್ ಅಂತ ಬಂದಾಗ ನೀವು ವರ್ಡ್ ಪ್ರೆಸ್ ವೆಬ್ಸೈಟ್ ನ ಯೂಸ್ ಮಾಡ್ತಾ ಇದ್ರೆ ಒಂದು ಪರ್ಟಿಕ್ಯುಲರ್ ಥೀಮ್ ನ ಹಾಕಿದ್ರೆ ಇಮೇಜಸ್ ಆಗಲಿ, ವಿಡಿಯೋಸ್ ಆಗಲಿ, ಅಥವಾ ನೀವು ಸೋಷಿಯಲ್ ಐಕಾನ್ಸ್ ಆಗಲಿ ಏನೇ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಅದರದೇ ಆದಂತ ಒಂದು ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ಇರುತ್ತೆ ಥೀಮ್ ನ ಪ್ರಕಾರ. ಸೊ ಅದನ್ನ ಯೂಸ್ ಮಾಡಿ ಆಪ್ಟಿಮೈಸ್ಡ್ ಆಗಿರುತ್ತೆ. ಸೊ ನೆಕ್ಸ್ಟ್ SEO ಆಪ್ಟಿಮೈಸೇಷನ್ ಅಂತ ಬಂದಾಗ ಮೆಟಾ ಟ್ಯಾಗ್ಸ್ ಇರುತ್ತೆ, ಮೆಟಾ ಡಿಸ್ಕ್ರಿಪ್ಷನ್ ಇರುತ್ತೆ, ಸೆಟ್ ಆಫ್ ವರ್ಡ್ಸ್ ಇರುತ್ತೆ. ಸೊ ಇದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹೇಳ್ತೀನಿ, ಯಾಕಂದ್ರೆ ಇದು ಇನ್ ಡೀಟೇಲ್ SEO. ಬೇಸಿಕ್ SEO ನಿಮ್ಗೆ ಆಗ್ಲೇ ಗೊತ್ತಾಗಿದೆ. ಸೊ ಅದನ್ನ ಆಪ್ಟಿಮೈಸ್ ಮಾಡಿ, ಸೊ ದಟ್ ನಿಮ್ಮ ವೆಬ್ಸೈಟ್ಗೆ ಆರ್ಗ್ಯಾನಿಕ್ ರೀಚ್ ಮ್ಯಾಕ್ಸಿಮಮ್ ಆಗುತ್ತೆ. ಲಾಸ್ಟ್ ಅಂಡ್ ಫೈನಲ್ ಒನ್ ಬಂದು ನಿಮ್ಮ ವೆಬ್ಸೈಟ್ ನ ಅವಾಗ ಅಪ್ಡೇಟ್ ಮಾಡ್ತಾ ಇರಿ. ಸೊ ನೀವು ಫಸ್ಟ್ ಟೈಮ್ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿರ್ತೀರಲ್ಲ, ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಅದು ಸ್ಟ್ಯಾಂಡರ್ಡ್ ವೆಬ್ಸೈಟ್ ಅಲ್ಲ. ಯಾಕಂತ ಅಂದ್ರೆ ನಿಮಗೆ ನಿಮ್ಮ ವೆಬ್ಸೈಟ್ ಲೈವ್ ಆಗಿ ಹೋದಾಗ ನಿಮ್ಗೆ ಲೈವ್ ಆಡಿಯನ್ಸಸ್ ಬರ್ತಾರೆ, ಬಟ್ ನೀವು ವೆಬ್ಸೈಟ್ ಲೈವ್ ಆಗಿ ಇಲ್ದೇನೆ ಕಂಟೆಂಟ್ ನ ಕ್ರಿಯೇಟ್ ಮಾಡಿರ್ತೀರಾ. ಸೊ ದಟ್ ಯಾವ ಕಂಟೆಂಟ್ ಜನಗಳಿಗೆ ಇಷ್ಟ ಆಗ್ತಾ ಇದೆ, ಯಾವ ಪರ್ಟಿಕ್ಯುಲರ್ ಬ್ಲಾಗ್ ಅಥವಾ ಯಾವ ಪರ್ಟಿಕ್ಯುಲರ್ ಡಿಸೈನ್ ಜನಗಳಿಗೆ ಇಷ್ಟ ಆಗ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಸೊ ಏನಕ್ಕೋಸ್ಕರ ಜನಗಳು ಬರ್ತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಓಕೆ, ಒನ್ಸ್ ನಿಮ್ಮ ವೆಬ್ಸೈಟ್ ಲೈವ್ ಹೋದಾಗ ಎಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಥ್ರೂ ಅನಾಲಿಟಿಕ್ಸ್. ಓಕೆ, ಸೊ ಜನಗಳು ಯಾವ ಟಾಪಿಕ್ ಇಷ್ಟ ಆಗ್ತಾ ಇದೆ, ಯಾವ್ದಕ್ಕೋಸ್ಕರ ಬರ್ತಾ ಇದ್ದಾರೆ, ಪರ್ಟಿಕ್ಯುಲರ್ ಯಾವ ಸರ್ವಿಸಸ್ ಬರ್ತಾ ಇದ್ದಾರೆ, ಪರ್ಟಿಕ್ಯುಲರ್ ಯಾವ ಪ್ರಾಡಕ್ಟ್ ನ ಅವ್ರು ತಗೋತಾ ಇದ್ದಾರೆ. ಸೊ ಇದೆಲ್ಲ ನಿಮಗೆ ಗೊತ್ತಾದಾಗ ನಿಮಗೆ ವೆಬ್ಸೈಟ್ ಅಪ್ಡೇಷನ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ದಟ್ ನೀವು ವೆಬ್ಸೈಟ್ ಅಪ್ಡೇಷನ್ ಫ್ರೀಕ್ವೆಂಟ್ಲಿ ಇದನ್ನೆಲ್ಲ ತಲೆ ಇಟ್ಕೊಂಡು ಮಾಡಿದಾಗ್ಲೂ ಕೂಡ ಮ್ಯಾಕ್ಸಿಮಮ್ ರೀಚ್ ನಿಮ್ಮ ವೆಬ್ಸೈಟ್ಗೆ ಆಗುತ್ತೆ. ಓಕೆ, ಸೊ ಎಸ್, ಕಂಟೆಂಟ್ ಸ್ಟ್ರಾಟಜಿ ಗೊತ್ತಾಯ್ತಲ್ಲ. ಸೊ ಈ 9 ಇಂಪಾರ್ಟೆಂಟ್ ಸ್ಟೆಪ್ಸ್ ನ ನೀವು ನಿಮ್ಮ ವೆಬ್ಸೈಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ 100% ನಿಮಗೆ ಆರ್ಗ್ಯಾನಿಕ್ ಲೀಡ್ಸ್ ಬರ್ತಾರೆ. ಸೊ ನಿಮ್ಮ ವೆಬ್ಸೈಟ್ ಕೂಡ ಗೂಗಲ್ ಅಲ್ಲಿ ಆಗಲಿ ಯಾವುದೇ ಸರ್ಚ್ ಇಂಜಿನ್ ಆಗಲಿ ಟಾಪ್ ಅಲ್ಲಿ ರ್ಯಾಂಕ್ ಆಗುತ್ತೆ. ಸೊ ಎಸ್ ಯೂಟ್ಯೂಬ್ ಫ್ಯಾಮಿಲಿ, ಗೊತ್ತಾಯ್ತಲ್ಲ ಕಂಟೆಂಟ್ ಸ್ಟ್ರಾಟಜಿ ಹೇಗೆ ಮಾಡೋದು ಅಂತ. ಸೊ ನಿಮಗೆ ಕಂಟೆಂಟ್ ಬರೆಯೋದು ಹೇಗೆ ಅಂತ ಗೊತ್ತಾಯ್ತು. ಸೊ ಬೇಗ ಹೋಗಿ ಕೀವರ್ಡ್ ಅನಾಲಿಸಿಸ್ ಮಾಡಿ. ಕೀವರ್ಡ್ ಅನಾಲಿಸಿಸ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೀವರ್ಡ್ಸ್ ನ ಹೇಗೆ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ರೈಟ್ ಕೀವರ್ಡ್ಸ್ ವರ್ಗೂ ಹೋಗೋ ಎಲ್ಲಾ ಸ್ಟೆಪ್ಸ್ ನಾನು ನಿಮ್ಗೆ ತಿಳಿಸಿದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನೋಡಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಮೆಸೇಜ್ ಮಾಡಿ. ಪ್ಲಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಎಷ್ಟೊಂದು ಜನ ಕಲಿಬೇಕಂತ ಇದ್ದಾರೆ. ಸೊ ಕಲೀಲಿ, ಎಲ್ರಿಗೂ ಕಲ್ಸೋಣ, ಎಲ್ರೂ ಬೆಳೆಸೋಣ. ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್.